Christmas! ಕ್ರಿಸ್ಮಸ್ ಹಬ್ಬ ಬಂದೇ ಬಿಡ್ತು. ಚಳಿಗಾಲದ ವಾತಾವರಣ ಮತ್ತೆ ಕೋಕೋನ ಪರಿವಾರದವರು ಶಾಪಿಂಗ್ ಮಾಡ್ತಿದ್ರು. ಕ್ರಿಸ್ಮಸ್ಗೆ ಇನ್ನು ಕೆಲವೇ ದಿನಗಳು ಉಳಿದಿತ್ತು. ಪೂರ್ತಿ ಸಿಟಿಯಲ್ಲಿ ಹಬ್ಬದ ವಾತಾವರಣವಿತ್ತು. ಅದಕ್ಕೆ ತಯಾರಿ ಮಾಡ್ತಾ ಇದ್ರು. ಶಾಂತರಾಗಿ ಮಕ್ಕಳ. ಪಾಪ, ನಾವು ಖುಷಿಯಾಗಿದ್ದೀವಿ. ಶಾಂತಿಯಿಂದ ಹೇಗಿರೋದು, ಅದು ಕ್ರಿಸ್ಮಸ್ ಸಮಯದಲ್ಲಿ ಪಾರ್ಟಿ ಮಾಡ್ತೀವಿ. ಹಾಗೆ ಕ್ರಿಸ್ಮಸ್ ಡಿನ್ನರ್. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿರೋದು ಪ್ರೀತಿ ಮತ್ತು ಸ್ಯಾಂಟಾ. ಸ್ಯಾಂಟಾ? ಸ್ಯಾಂಟಾ ಅಲ್ಲೋಡಿ, ಸ್ಯಾಂಟಾ ಇಲ್ಲೇ ಇದೆ. ನಾನ್ ಹೇಳಿದ್ದು ಈ ಸ್ಯಾಂಟಾ ಅಲ್ಲ ಅಮ್ಮ, ನಿಜವಾದ ಸ್ಯಾಂಟಾ. ಹಾ, ರೇನ್ಡಿಯರ್ನ ಸಹಾಯದಿಂದ ಅವರು ಸವಾರಿ ಮಾಡ್ತಾ ಇಡೀ ಪ್ರಪಂಚಕ್ಕೆ ಪ್ರೀತಿ ಮತ್ತು ಗಿಫ್ಟ್ ಅನ್ನ ಹಂಚ್ತಾರೆ ಮತ್ತು ಸಹಾಯ ಮಾಡ್ತಾರೆ. ಹಾ, ಊಹೆ ಮಾಡ್ಕೊಳ್ಳಿ, ಸ್ಲೆಟ್ಸ್ ತುಂಬಾ ಗಿಫ್ಟ್ಸ್, ಅದು ನಮಗೋಸ್ಕರ. ನಿಮಗ್ ಗೊತ್ತಾ ಕ್ರಿಸ್ಮಸ್ ನ ಮುಖ್ಯ ಉದ್ದೇಶ? ಪ್ರೆಸೆಂಟ್ಸ್. ಅದಲ್ಲ, ನಾನ್ ಹೇಳೋದ್ ಕೇಳಿ. ಕ್ರಿಸ್ಮಸ್ ಪುಡಿಂಗ್. ನನ್ ಮಾತು ಕ್ರಿಸ್ಮಸ್ ಟ್ರೀ. ಸರಿಯಾಗಿ ಸಿಟಿ ಸ್ಕ್ವೇರ್ ಮಧ್ಯದಲ್ಲಿಯೇ ಒಂದು ದೊಡ್ಡದಾದ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡಿ ಅಲ್ಲಿಯೇ ಇಟ್ಟಿದ್ರು. ಹೋ, ಕ್ರಿಸ್ಮಸ್ ಹಾಡುಗಳನ್ನ ಹಾಡೋರು. ನಾನು ಕೂಡ ಹಾಡ್ಬೇಕು. ನೀನು ದೊಡ್ಡವನಾದ್ಮೇಲೆ ಹಾಡಬಹುದು. ಕ್ಯಾರಲ್ ಹಾಡೋರೆಲ್ಲ ಹಾಡು ಮುಗಿದೋಯ್ತು. ಅವರು ಬೇರೆಯವ್ರ ಮನೆ ಮುಂದೆ ಹೋದ್ರು. ಅಲ್ಲೊಂದು ಚಿಕ್ಕದಾದ ಮನೆ ಇತ್ತು. ಅವರು ಬೇಕು ಅಂತಾನೆ ಆ ಮನೆ ಮುಂದೆ ಹಾಡನ್ನ ಹಾಡ್ಲಿಲ್ಲ. ಅವರು ಆ ರೀತಿ ಯಾಕೆ ಮಾಡಿದ್ರು? ಇದು ಮಿಸ್ಸಸ್ ಕ್ರಿಂಕಲ್ ಅವರ ಮನೆ ಅಲ್ವಾ? ಓ, ಅವ್ರಂತೂ ತುಂಬಾನೇ ಕೆಟ್ಟವ್ರು. ಏನೋ ಅವರು ಕೆಟ್ಟವ್ರಾ? ಎಲ್ರು ಹೇಳ್ತಾರೆ ಅವ್ರು ಎಷ್ಟ್ ಕೆಟ್ಟವ್ರು ಅಂದ್ರೆ ಸ್ಯಾಂಟಾನ ಪರ್ಕೆಲ್ ಹೊಡೆದು ಓಡಿಸಿದ್ರಂತೆ. ಏನು? ಹಾ, ಮತ್ತೆ ಸ್ಯಾಂಟಾ ಹೋಗೋವಾಗ ಕುಕಿ ಕೂಡ ತಿನ್ಲಿಲ್ವಂತೆ. ಈ ತರ ಯಾರಾದ್ರೂ ಮಾಡ್ತಾರಾ? ಯಾಕೆ ಅವ್ರು ಈ ರೀತಿ ಮಾಡಿದ್ರು? ಯಾಕೆ ಅವ್ರಿಗೆ ಪ್ರೆಸೆಂಟ್ಸ್ ಇಷ್ಟ ಅಲ್ವಾ? ನಾನ್ ಕೇಳ್ಪಟ್ಟೆ ಅವ್ರಿಗೆ ಕ್ರಿಸ್ಮಸ್ ಇಷ್ಟ ಇಲ್ವಂತೆ. ಇದೆಲ್ಲ ನಿಜ ಅಲ್ಲ ಪುಟ? ಇದರಿಂದ ಕೋಕೋ ಯೋಚನೆ ಮಾಡ್ತಾಳೆ, ಯಾರು ಕ್ರಿಸ್ಮಸ್ ನ ಹೀಗ್ ದ್ವೇಷಿಸ್ತಾರೆ ಅಂತ. ಅವರು ಕ್ರಿಸ್ಮಸ್ ಮಾಡೋದನ್ನ ಮರ್ತು ಹೋಗಿರ್ಬೇಕು ಅನ್ಸುತ್ತೆ. ಓಹಾ, ಅವ್ರಿಗೆ ಸ್ವಲ್ಪ ಕ್ರಿಸ್ಮಸ್ ಜಾದುನ ಅವಶ್ಯಕತೆ ಇದೆ. ಮತ್ತೆ ನನಗ್ ಬೇಕಾಗಿರೋದು ಐಸಿಂಗ್ ಶುಗರ್. ಬನ್ನಿ ಮಕ್ಕಳ, ಮನೆಗೆ ಹೋಗೋಣ. ಸಂಜೆ ಹೊತ್ತಲ್ಲಿ ಕೋಕೋ ಆ ವಯಸ್ಸಾದ ಹೆಂಗಸಿನ ಮನೆಗೆ ಹೋಗ್ತಾಳೆ. ಅವ್ರ ಮನೆ ಮುಂದೆ ನಿಂತ್ಕೊಂಡು ಜೋರಾಗಿ ಹಾಡು ಹೇಳಕ್ ಶುರು ಮಾಡ್ತಾಳೆ. ಜಿಂಗಲ್ ಬೆಲ್ಸ್, ಜಿಂಗಲ್ ಬೆಲ್ಸ್, ಯಾರದು ಗಲಾಟೆ ಮಾಡ್ತಿರೋದು? ಹಾಯ್ ಮಿಸ್ಸಸ್ ಟ್ವಿಂಕಲ್, ನಾನ್ ನಿಮ್ ಪಕ್ಕದ ಮನೆಯವಳು. ನಾನ್ ನಿಮ್ಗೋಸ್ಕರ ಏನೋ ಮಾಡ್ಬೇಕು ಅಂತಿದ್ದೀನಿ. ಓ, ಏನಾದ್ರೂ ಮಾಡ್ಬೇಕು ಅಂತಿದ್ಯಾ? ಹಾ, ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ಎಲ್ಲಿಂದ ಹೊರಟೋಗೋ. ನನಗೆ ಕ್ರಿಸ್ಮಸ್ ಹಬ್ಬ ಅಂದ್ರೆ ಆಗೋದಿಲ್ಲ. ಆದ್ರೆ ಕ್ರಿಸ್ಮಸ್ ಈಗ ಬಂದಿದೆ, ಮತ್ತೆ ನನಗೆ ಈ ಹಾಡು ಅಂದ್ರೂ ಇಷ್ಟ ಇಲ್ಲ. ನಾನ್ ಬಂದೆ. ಅಯ್ಯೋ ಅಕ್ಕ, ಇಷ್ಟು ಬೇಗ ಬಂದ್ಬಿಟ್ರಾ? ಅವ್ರು ನಿಮ್ಮನ್ನು ಕೂಡ ಪರ್ಕೆಲ್ ಹೊಡೆದು ಓಡಿಸಿದ್ರಾ? ನೀನ್ ಸರಿಯಾಗಿ ಹೇಳ್ದೆ, ಅವ್ರಿಗೆ ಕ್ರಿಸ್ಮಸ್ ಅಂದ್ರೆ ಆಗೋದಿಲ್ಲ. ನಾನ್ ಹೇಳಿದ್ದೆ ತಾನೆ. ಹೋಗ್ಲಿ ಬಿಡಿ, ನೀವು ಟ್ರೈ ಮಾಡಿದ್ರಲ್ಲ, ಪರವಾಗಿಲ್ಲ. ನಾನ್ ಇಷ್ಟ ಬೇಗ ನನ್ ಸೋಲನ್ನ ಒಪ್ಪೋದಿಲ್ಲ. ನಾನ್ ಅವ್ರ ಮನ್ಸನ್ನ ಖಂಡಿತ ಬದಲಾಯಿಸ್ತೀನಿ. ಈ ರೀತಿ ಆ ವಯಸ್ಸಾದ ಹೆಂಗಸಿನ ಮನಸ್ಸನ್ನ ಬದಲಾಯಿಸೋಕೋಸ್ಕರ ಕೋಕೋ ತುಂಬಾ ಪ್ರಯತ್ನ ಪಡ್ತಾಳೆ. ಆಯ್ತು, ಇದನ್ನ ನೋಡಿ ಅವ್ರು ತುಂಬಾ ಖುಷಿ ಪಡ್ತಾರೆ. ಇದೇನಿದು? ಈ ಮಕ್ಕಳದು ಅತಿ ಆಯ್ತು. ಸ್ನೋಮ್ಯಾನ್ ಐಡಿಯಾ ಫೇಲ್ ಆಯ್ತು. ಅವಳಿನ್ನು ಬೇರೆ ಬೇರೆ ಉಪಾಯ ಕೂಡ ಮಾಡ್ತಾಳೆ. ಕ್ರಿಸ್ಮಸ್ ಡೆಕೋರೇಷನ್ಸ್ ನ ಐಟಮ್ಸ್ ಎಲ್ಲ ಹೋಯ್ತು. ಈಗಂತೂ ಅವರು ಖುಷಿ ಆಗೇ ಆಗ್ತಾರೆ. ಹಾ, ಆದ್ರೆ ನೀವು ನನ್ನನ್ ಯಾಕೆ ಕರೆದ್ರಿ? ಓ, ಇದು ತುಂಬಾ ಮೇಲಿದೆ. ಓ, ಆಗೋಯ್ತಲ್ಲ. ಹಾ, ಇದನ್ನ ನೀವು ಹೇಗ್ ಮಾಡಿದ್ರಿ ಅಕ್ಕ? ಅವ್ರ ಹೆಸರು ಮಿಸ್ಸಸ್ ಕ್ರಿಂಕಲ್ ಅಲ್ಲ, ಮಿಸ್ಸಸ್ ಗ್ರಂಬಲ್ ಅಂತ ಇಡ್ಬೇಕಾಗಿತ್ತು.
ಅವಳು ಇಷ್ಟು ಬೇಗ ಸೋಲನ್ನು ಒಪ್ಕೊಳ್ಳೋ ಹುಡುಗಿ ಅಲ್ವೇ ಅಲ್ಲ. ಪಾಕೆಟ್ ಮನಿನ ಖರ್ಚು ಮಾಡ್ಲೇಬೇಕು. ಆ ಹೆಂಗ್ಸಿಗೆ ಗೊತ್ತಾಗ್ದಾಗೆ ಸ್ಟಾರ್ಸ್ನೆಲ್ಲ ಅವಳ ಬಾಗ್ಲಿಗೆ ಹಾಕ್ತಾಳೆ. ಮತ್ ಈಗ ಸ್ವಲ್ಪ ಜಗಮಗಸ್ಲಿ. ಯಾ! ಸ್ಟಾರ್ಸ್ ಹೊಳೆಯೋಕ್ ಶುರುವಾದವು. ಮನೆಯೆಲ್ಲ ಬೆಳಕು ತುಂಬಿದ ಹಾಗೆ ಕಾಣ್ತಿತ್ತು. ಈ ಮಕ್ಕಳು ಇವ್ರಿಗಿವಾಗ ಏನ್ ಮಾಡ್ತೀನಿ ಅಂದ್ರೆ, ಓ ಮಿಸಸ್ ಕ್ರಿಂಕಲ್ ಹೊಳಿತಿರೋ ನಕ್ಷತ್ರಗಳನ್ನ ನೋಡಿದ್ರು. ಇದರಿಂದ ಅವ್ರಿಗೆ ತುಂಬಾ ಖುಷಿ ಆಯ್ತು. ನೀವು ನಗ್ಬಿಟ್ರಿ, ನೀವು ನಗ್ಬಿಟ್ರಿ. ಅಕ್ಷಿ, ಓ ಒಳಗಡೆ ಬಾ. ಅವರು ಕೋಕೋಗೋಸ್ಕರ ಒಂದು ಅದ್ಭುತವಾದ ಹಾಟ್ ಚಾಕ್ಲೇಟ್ ಮಾಡಿದ್ರು. ಅದನ್ನ ಕುಡಿದು ಕೋಕೋಗೆ ತುಂಬಾ ಖುಷಿ ಆಯ್ತು. ಹಾಗಾದ್ರೆ ನೀನೇನಾ ಆ ಮಗು ನನಗ್ ತೊಂದ್ರೆ ಕೊಡ್ತಾ ಇದ್ದವಳು? ಹಾ, ಆದ್ರೆ ಇವತ್ ನಾನ್ ಅನ್ಕೊಂಡಿದ್ ಕೆಲ್ಸ ಆಯ್ತು. ನಿಮ್ಗೆ ಸ್ಟಾರ್ಸ್ ಇಷ್ಟ ಆಯ್ತು ಅಲ್ವಾ? ಆಗಿರ್ಬಹುದು. ಆ ದಿನದಿಂದ ಕೋಕೋ ಮಿಸಸ್ ಕ್ರಿಂಕಲ್ ನ ಭೇಟಿಯಾಗೋಕ್ ಹೋಗ್ತಿದ್ರು. ಅವ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ತಾರೆ. ಎಂತ ಗಲಾಟೆ! ಎಲ್ಲಾರು ನೃತ್ಯ ಮಾಡೋದಕ್ಕೆ ಸಜ್ಜಾಗ್ತಿದ್ದಾರೆ ಅನ್ಸತ್ತೆ. ನೀವು ಕೂಡ ಹೋಗ್ಬೇಕು ಅಲ್ಲಿಗೆ. ಅಯ್ಯೋ ಇಲ್ಲ, ನಾನೇನಾದ್ರೂ ನೃತ್ಯ ಮಾಡಿದ್ರೆ ನನ್ ಮೂಳೆಗಳೆಲ್ಲ ಮುರಿದು ಹೋಗುತ್ತೆ. ನಾನೀಗ ನೃತ್ಯ ಮಾಡೋ ಪರಿಸ್ಥಿತಿಲಿಲ್ಲ. ನೀವ್ ನೃತ್ಯ ಮಾಡ್ತಿದ್ರಾ? ನಮ್ಮ ಕಾಲಕ್ಕೆ ನಾನೊಬ್ಬ ದೊಡ್ಡ ಡ್ಯಾನ್ಸರ್ ಪುಟ್ಟ. ನೀವು ಮನೆ ಹೊರಗಡೆ ಕ್ರಿಸ್ಮಸ್ ಟ್ರೀ ಹಾಕ್ಬೇಕು. ನನಗೆ ಕ್ರಿಸ್ಮಸ್ ಟ್ರೀನ ತಂದು ರೆಡಿ ಮಾಡೋದಿಕ್ಕೆ ಆಗೋದಿಲ್ಲ. ಅವರು ಖುಷಿ ಖುಷಿಯಾಗಿ ಅವ್ರ ಪರಿವಾರದವ್ರ ಬಗ್ಗೆ ಹೇಳೋಕ್ ಶುರು ಮಾಡಿದ್ರು. ನನ್ ಮಕ್ಳು ಚಿಕ್ಕವರಿರುವಾಗ ಅಲಂಕಾರ ಮಾಡೋ ವಸ್ತುಗಳನ್ನ ತಗೊಂಡ್ ಬಂದು ಅದನ್ನ ಅಲಂಕರಿಸ್ತಾ ಇದ್ರು. ಹೌದಾ? ನನ್ ಬಳಿ ಒಂದು ಬೆಕ್ಕಿತ್ತು. ನಾನದನ್ನ ತುಂಬಾ ಇಷ್ಟಪಡ್ತಿದ್ದೆ. ಅದ್ ಯಾವಾಗ್ಲೂ ಬಚ್ಚಿಟ್ಕೊಂಡು ಕ್ರಿಸ್ಮಸ್ ಟ್ರೀ ಕೆಳಗಡೆ ಕೂತಿರ್ತಿತ್ತು. ಅದ್ರ ಊಟ ಹುಡ್ಕೋತಾ ಇತ್ತು. ಓಹ್ ಹೌದಾ? ಅದರ ದೆಸೆಯಿಂದ ನಾವು ಮಾರನೇ ದಿನಾನೇ ಜಿಂಜರ್ ಬ್ರೆಡ್ ಮತ್ತು ಕ್ಯಾಂಡಿ ಕೇಕ್ಸ್ ನ ತಿಂದು ಖಾಲಿ ಮಾಡ್ಬೇಕಾಗಿತ್ತು. ಮಿಸಸ್ ಕ್ರಿಂಕಲ್ ಅವರು ಖುಷಿಯಾಗಿರೋದನ್ನ ಕೋಕೋ ಮೊದಲನೇ ಸಾರಿ ನೋಡಿದ್ಲು. ಅವಳಿಗೂ ಖುಷಿ ಆಗತ್ತೆ. ಮರುದಿನ ಬೆಳಿಗ್ಗೆ ಕೋಕೋ ಒಂದು ಹೊಸ ಯೋಚನೆ ಮೂಲಕ ಎದ್ದೇಳ್ತಾಳೆ. ಮಿಷನ್ ಕ್ರಿಸ್ಮಸ್ ಟ್ರೀ ಶುರು. ಹಾಯ್ ಮಾಮ್, ಬಾಯ್ ಮಾಮ್. ಅರೆ ಅರೆ ಇವಳೆಲ್ ಹೋದ್ಲು? ಅಮ್ಮ, ಅವ್ರಿವತ್ತು ಅವ್ರ ಬೆಸ್ಟ್ ಫ್ರೆಂಡ್ ಮನೆಗೆ ಹೋಗಿರ್ಬೋದು. ಕೋಕೋ ಅಂಗಡಿಗೆ ಹೋಗ್ತಾಳೆ. ಅವಳು ಅಂಗಡಿಯಲ್ಲಿ ಬಾಕ್ಸ್ ಪೂರ್ತಿ ಜಿಂಜರ್ ಬ್ರೆಡ್ ಮ್ಯಾನ್ ಮತ್ತೆ ಶುಗರ್ ಕ್ಯಾಂಡಿ ಕೇನ್ನ ತಗೊಂಡ್ಬರ್ತಾಳೆ. ಬೇಡ ಕೋಕೋ, ಫೋಕಸ್. ಮತ್ತೆ ಅವಳು ಕ್ರಿಸ್ಮಸ್ ಟ್ರೀನ ತಗೊಳಕ್ ಹೋಗ್ತಾಳೆ. ಅವಳ ಹತ್ರ ಉಳಿದಿರೋ ಪಾಕೆಟ್ ಮನಿನ ಅವಳು ಖರ್ಚು ಮಾಡಿಬಿಡ್ತಾಳೆ. ಈಗ ನಾನು ಇದನ್ನ ತಗೊಂಡು ಮಿಸಸ್ ಟ್ವಿಂಕಲ್ ಮನೆಗೆ ಹೇಗ್ ಹೋಗ್ಲಿ? ಅವಳು ತನ್ನ ಮಾಯದ ಶಕ್ತಿಯಿಂದ ಕ್ರಿಸ್ಮಸ್ ಟ್ರೀನ ಎತ್ಕೊಂಡು ಅದನ್ನ ಬೇರೆ ಬೇರೆ ರಸ್ತೆಗಳಿಂದ ತಗೊಂಡೋಗ್ತಾಳೆ. ಹೀಗೆ ಯಾರಿಗೂ ಕಾಣಿಸ್ದಂಗೆ ಅದನ್ನ ಮನೆಗ್ ತರ್ತಾಳೆ. ಅವಳು ಯಾವಾಗ ತಂದಿಡ್ತಾಳೋ ಅದೇ ಸಮಯಕ್ಕೆ ಮಿಸಸ್ ಕ್ರಿಂಕಲ್ ಹೊರಗ್ ಬರ್ತಾರೆ. ಮತ್ತೆ ಬಂದ್ಯಾ? ನಿಮ್ ನೆನ್ಪಾಯ್ತು. ನೋಡಿದ್ರೆ ಗೊತ್ತಾಗ್ತಿದೆ. ಒಳಗ್ ಬಾ, ನಾನ್ ತಿಂಡಿ ಮಾಡ್ತಿದ್ದೀನಿ. ಮಿಸಸ್ ಕ್ರಿಂಕಲ್ ಒಳಗಡೆ ಹೋದ್ರು. ಕೋಕೋ ಕೆಲಸ ಮಾಡಕ್ ಶುರು ಮಾಡಿದ್ಲು. ಚಿಟ್ಕೆ ಹೊಡೆದ ತಕ್ಷಣ ಆ ಕ್ರಿಸ್ಮಸ್ ಟ್ರೀ ಹೊರಗಡೆಯಿಂದ ಲಿವಿಂಗ್ ರೂಮ್ ಒಳಗೆ ಬಂದ್ಬಿಡ್ತು. ಬೇಗ ಬೇಗ ಆ ಟ್ರೀನ ಅಲಂಕಾರ ಮಾಡಕ್ ಶುರು ಮಾಡಿದ್ಲು. ಇದೊಂದು ಬಾಕಿ ಉಳಿತಲ್ಲ. ಅವಳು ಹಿಂತಿರುಗಿ ನೋಡಿದಾಗ ಅಲ್ಲಿ ಮಿಸಸ್ ಕ್ರಿಂಕಲ್ ಕೈಯಲ್ಲಿ ಬೌಲ್ ಹಿಡ್ಕೊಂಡು ನೋಡಿ ದಂಗಾದ್ರು. ಸರ್ಪ್ರೈಸ್! ಓಹ್, ಎಷ್ಟು ಸುಂದರವಾಗಿದೆ ನನ್ನ ಪ್ರೀತಿಯ ಕೋಕೋ. ಥ್ಯಾಂಕ್ ಯು. ಕೋಕೋಗೆ ಮನ್ಸಲ್ಲಿ ತುಂಬಾ ಖುಷಿ ಆಯ್ತು. ಇಬ್ರು ಸೇರ್ಕೊಂಡು ಸಿಹಿನ ಹಂಚ್ಕೊಂಡ್ರು. ಮತ್ತೆ ಆ ಟ್ರೀಯಲ್ಲಿರೋ ಜಿಂಜರ್ ಬ್ರೆಡ್ ಮ್ಯಾನ್ ನ ಮತ್ತೆ ಕ್ಯಾಂಡಿ ಕೇನ್ಸ್ ನ ನೋಡಿ ತುಂಬಾ ಖುಷಿ ಪಟ್ರು. ಮಿಸಸ್ ಕ್ರಿಂಕಲ್ ಎಷ್ಟು ಖುಷಿ ಪಟ್ರು ಅಂದ್ರೆ ಖುಷಿಯಿಂದ ಹಾಡನ್ನು ಹಾಕಿದ್ರು. ಓ, ಇದು ನಂಗೆ ತುಂಬಾ ಇಷ್ಟವಾದಂತ ಹಾಡು. ಜಾದುಯಿಂದ ಸ್ವಲ್ಪ ಡ್ಯಾನ್ಸ್ ಮತ್ತು ಹಾಡು ಬರ್ಲಿ. ಕೋಕೋನ ಶಕ್ತಿ ಅಂತೂ ಚಮತ್ಕಾರನೇ ಮಾಡ್ಬಿಡ್ತು. ಮಿಸಸ್ ಕ್ರಿಂಕಲ್ ಖುಷಿಯಿಂದ ಕುಣಿಯೋಕೆ ಶುರು ಮಾಡಿದ್ರು. ಮಾರನೇ ದಿನ ಕ್ರಿಸ್ಮಸ್ ಈವ್ ಇತ್ತು. ಮತ್ತೆ ಕೋಕೋ ಅವಳ ಕೋಣೆಯಲ್ಲಿ ಕೂತ್ಕೊಂಡು ತುಂಬಾ ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ಲು. ಪ್ರೀತಿಯ ಸಾಂಟಾ,
ಈ ವರ್ಷ ಪ್ಲೀಸ್ ಪ್ಲೀಸ್ ಮಿಸಸ್ ಟ್ವಿಂಕಲ್ಗೆ ಕ್ರಿಸ್ಮಸ್ ವಿಶೇಷ ಆಗೋ ತರ ಮಾಡು. ನನಗ್ ಗೊತ್ತು ನೀವು ದೊಡ್ಡವ್ರಿಗೆ ಏನೂ ಕೊಡೋದಿಲ್ಲ ಅಂತ, ಅದಕ್ಕೆ ನೀವು ನನ್ ಬದ್ಲು ಮಿಸಸ್ ಟ್ವಿಂಕಲ್ಗೆ ಆ ಉಡುಗೊರೆನ ಕೊಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ಸ್ಯಾಂಟಾ. ಕೋಕೋ ಆ ಪತ್ರನ ಬೆಂಕಿಲ್ ಹಾಕ್ತಾಳೆ. ಏನಕ್ಕಂದ್ರೆ ಅವಳ ವಿಶ್ಗಳನ್ನ ಗಾಳಿ ಸ್ಯಾಂಟಾಗೆ ತಲುಪಿಸ್ಲಿ ಅಂತ. ಅವಳು ಅವರ ಪೇರೆಂಟ್ಸ್ ಹತ್ರ ಹೋಗ್ತಾಳೆ, ಮತ್ತೆ ಅವರು ರುಚಿ ರುಚಿಯಾದ ಅಡಿಗೆನ ಮಾಡ್ತಿದ್ರಲ್ಲಿ. ಮಾಮ್, ಡ್ಯಾಡ್, ನಾನು ಯಾರನ್ನಾದ್ರೂ ಊಟಕ್ಕೆ ಕರೆದ್ರೆ ನಿಮ್ಗೇನಾದ್ರೂ ತೊಂದ್ರೆ ಆಗತ್ತಾ? ಓ, ಯಾರದು? ಮಿಸಸ್ ಗ್ರಂಬಲ್ ಅಲ್ಲ ತಾನೆ? ಅವ್ರ ಹೆಸರು ಮಿಸಸ್ ಟ್ವಿಂಕಲ್ ಅಂತ. ಮತ್ತೆ ಅವರು ನೀವ್ ಹೇಳ್ದವ್ರೆ. ರಿಯೋ ರ್ಯಾಮ್ ಖುಷಿ ಖುಷಿಯಾಗಿ ಒಪ್ಕೊಂಡ್ರು. ಆದ್ರೆ ಜೋಜೋ ಸ್ವಲ್ಪ ತರಲೆ ಮಾಡ್ತಿದ್ದ. ಅವ್ರಿಗೆ ಕ್ರಿಸ್ಮಸ್ ಅಂದ್ರೆ ಇಷ್ಟ ಇಲ್ಲ, ಮತ್ತೆ ಇವತ್ತು ಕ್ರಿಸ್ಮಸ್ ಈವ್. ಕೋಕೋ ಬೇಗನೆ ಹೊರಗಡೆ ಹೋಗಿ ಆ ಮಂಜಿನ ರಸ್ತೆಯಲ್ಲಿ ಓಡೋಕ್ ಶುರು ಮಾಡ್ತಾಳೆ. ಕೋಕೋ, ಏನಾಯ್ತು? ಮಿಸಸ್ ಟ್ವಿಂಕಲ್, ನೀವು ನಮ್ ಜೊತೆ ಲಂಚ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಮಿಸಸ್ ಕ್ರಿಂಕಲ್ ಅವರ ಮುಖದಲ್ಲಿ ಮುಗುಳ್ನಗೆ ಬಂತು. ನಾನು ಖಂಡಿತ ಬರ್ತೀನಿ. ಬ್ರೀ, ರ್ಯಾಮ್ ಮತ್ತೆ ಲೂಲು ಅವರು ಮಿಸಸ್ ಕ್ರಿಂಕಲ್ ಅವ್ರನ್ನ ಅದ್ಭುತವಾಗಿ ಸ್ವಾಗತ ಮಾಡ್ತಾರೆ. ಜೊತೆಗೆ ಟೊರಿಟೋಗೂ ಖುಷಿ ಆಗತ್ತೆ. ಆದ್ರೆ ಜೋಜೋ ದೂರದಿಂದಾನೇ ಇದನ್ನೆಲ್ಲ ನೋಡ್ತಿರ್ತಾನೆ. ನೀನು ಕೋಕೋಳ ತಮ್ಮ ಅಲ್ವಾ? ಹಾ, ನಾನು ಜೋಜೋ. ಈ ಕುಕ್ಕೀಸು ಸ್ಯಾಂಟಾ ಕೊಟ್ಟು ಹೋಗಿದ್ದು. ನಾನು ಅವ್ರನ್ನ ಪರ್ಕೆಯಿಂದ ಹೊಡೆದು ಓಡಿಸ್ದಾಗ ಜೋಜೋ ಅವ್ರನ್ನ ಆಶ್ಚರ್ಯದಿಂದ ನೋಡ್ತಾನೆ. ಯಾವಾಗ ಅವನ್ ಕೈಗೆ ಬಿಸಿಯಾದ ಕುಕೀಸ್ ಬರುತ್ತೋ ಅವಾಗ ಅವನಿಗೆ ಗೊತ್ತಾಗುತ್ತೆ ಅವರು ತಮಾಷೆ ಮಾಡ್ತಿದ್ದಾರೆ ಅಂತ. ನೀವಂತೂ ತುಂಬಾ ಕೂಲ್ ಮಿಸಸ್ ಕ್ರಿಂಕಲ್. ಓಲ್ಡ್ ಮೀನ್ ಲೇಡಿ ಅನ್ನೋದಕ್ಕಿಂತ ಚೆನ್ನಾಗಿದೆ. ಮಿಸಸ್ ಕ್ರಿಂಕಲ್ ಅವ್ರಿಗೆ ಊಟ ತುಂಬಾ ಇಷ್ಟ ಆಯ್ತು. ರೇಮೋರ್ ಬ್ರೀಮ್ ತುಂಬಾ ಖುಷಿಯಾಗಿದ್ರು. ಹಾಗೆ ಮಕ್ಕಳೆಲ್ಲ ತುಂಬಾನೇ ಖುಷಿಯಾಗಿದ್ರು. ಮತ್ತೆ ಟೊರಿಟೋ ಕೂಡ. ಊಟ ಎಲ್ಲ ಮಾಡಿದ್ದಾಯ್ತು. ಮತ್ತೆ ಎಲ್ರು ಮಿಸಸ್ ಕ್ರಿಂಕಲ್ ಅವ್ರಿಗೆ ವಿದಾಯ ಹೇಳಿದ್ರು. ಕೋಕೋ ಅವರನ್ನ ಮನೆಗೆ ಬಿಡೋಕ್ ಹೋದ್ಲು. ಅವಳ ಕೈಯಲ್ಲಿ ಒಂದು ದೊಡ್ಡ ಬಾಕ್ಸ್ ಇತ್ತು. ಅದ್ರ ಮೇಲೆ ಒಂದು ಬ್ಲೂ ರಿಬ್ಬನ್ ಇತ್ತು. ಕೋಕೋ, ಇದೇನು? ಕೋಕೋ ತುಂಬಾ ನಾಚಿಕೆ ಪಡ್ತಾ ಇದ್ಲು. ಅವಳು ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ಒಳಗಡೆಯಿಂದ ಒಂದು ಚಿಕ್ಕ ಬೆಕ್ಕಿನ ಮರಿ ಇತ್ತು. ಆ ಬೆಕ್ಕಿನ ಮರಿ ಅವರಿಬ್ಬರನ್ನು ನೋಡಿ ಮಿಯಾವ್ ಅಂತು. ನೀವು ನಮ್ಗೆ ನಿಮ್ ಬೆಕ್ಕಿನ ಬಗ್ಗೆ ಹೇಳಿದ್ರಲ್ಲ ನಾವಿಬ್ರು ಮಾತಾಡ್ಬೇಕಾದ್ರೆ, ಅದಕ್ಕೆ ನಾನ್ ನಿಮ್ಗೋಸ್ಕರ ಇದನ್ ತಗೊಂಡ್ ಬಂದೆ. ನೀನು ನನಗೋಸ್ಕರ ಎಷ್ಟೊಂದು ಖುಷಿ ಕೊಟ್ಟಿದ್ಯಾ ಕೋಕೋ. ಈಗ ನಾನು ಕ್ರಿಸ್ಮಸ್ ಹಬ್ಬನ ದ್ವೇಷಿಸೋದನ್ನ ಬಿಟ್ಬಿಡ್ತೀನಿ. ಅವ್ರು ಇನ್ನೇನು ಮಿಸಸ್ ಕ್ರಿಂಕಲ್ ಅವ್ರ ಮನೆ ಹತ್ರ ಹೋಗ್ತಿರ್ಬೇಕು, ಅವಾಗ ಸ್ವಲ್ಪ ಜನ ಅವ್ರ ಹತ್ರ ಓಡೋಡ್ ಬಂದ್ರು. ಅವರೆಲ್ಲ ಅವ್ರ ಪರಿವಾರದವ್ರೆ ಮಿಸಸ್ ಕ್ರಿಂಕೋ ಅವ್ರ ಜೊತೆ ಹೋಗ್ಬಿಟ್ರು. ಕೋಕೋ ನೋಡ್ದಾಗ ಅವರೆಲ್ಲ ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ತಿದ್ರು. ಮೇರಿ ಕ್ರಿಸ್ಮಸ್ ಮಿಸಸ್ ಟ್ವಿಂಕಲ್. ಅವತ್ತಿನ ದಿನ ಕೋಕೋಳ ಮನೆಯಲ್ಲಿ ಏನೋ ಶಬ್ದ ಕೇಳಿ ಎಲ್ಲಾ ಮಕ್ಕಳು ಎದ್ದೇಳ್ತಾರೆ. ಅದ್ ನಿಮ್ಗೂ ಕೇಳಿಸ್ತಾ? ಅವರೆಲ್ಲ ಹೊರಗಡೆ ಹೋಗಿ ನೋಡಿದಾಗ ಅವ್ರ ಪೇರೆಂಟ್ಸ್ ಲಿವಿಂಗ್ ರೂಮ್ ಅಲ್ಲಿ ನಿಂತಿರ್ತಾರೆ. ಅವ್ರಿಗೂ ಕೂಡ ಆ ಶಬ್ದ ಕೇಳಿಸಿತ್ತು. ಅರೆ, ಇದೆಲ್ಲ ಏನು? ಆ ಮರದ ಕೆಳಗೆ ಎಲ್ಲ ರೀತಿಯ ಎಲ್ಲ ಸೈಜಿನ ಕ್ರಿಸ್ಮಸ್ ನ ಉಡುಗೊರೆಗಳನ್ನ ಅಲ್ಲಿಟ್ಟಿದ್ರು. ಆದ್ರೆ ಇಲ್ಲಿ ಯಾರು ಇಲ್ವಲ್ಲ? ಈ ಗಿಫ್ಟ್ ಎಲ್ಲ ಯಾರ್ ಬಿಟ್ಟು ಹೋಗಿದ್ದಿಲ್ಲಿ? ಸ್ಯಾಂಟಾ, ಖಂಡಿತವಾಗ್ಲೂ ಅವರೇ ಬಂದಿರ್ತಾರೆ. ಕೋಕೋ ಎಲ್ಲ ಉಡುಗೊರೆಗಳನ್ನ ನೋಡಿದ್ಲು. ಅಲ್ಲೊಂದ್ ಪತ್ರ ಇತ್ತು, ಅದು ಕೋಕೋ ಹೆಸರಲ್ಲಿತ್ತು. ಇದು ಸ್ಯಾಂಟಾ ನನಗ್ ಬರ್ದಿರೋದು. ಅವ್ರು ಹೇಳಿದ್ದಾರೆ ನನ್ ಬಗ್ಗೆ ಅವ್ರಿಗೆ ಗರ್ವ ಇದೆ ಅಂತ. ಸ್ಯಾಂಟಾ. ಕೋಕೋ ಅವಳ ತಂಗಿನ ತುಂಬಾ ಗಟ್ಟಿಯಾಗಿ ತಪ್ಕೊಂಡ್ಲು. ಖುಷಿಯಿಂದ ತಮ್ಮ ಪೇರೆಂಟ್ಸ್ ಮತ್ತೆ ತಮ್ಮಂದಿರನ್ನ ನೋಡ್ತಾಳೆ. ಇಷ್ಟೊಂದ್ ಗಿಫ್ಟ್ ಸಿಕ್ಕಿರೋದ್ರ ಜೊತೆಗೆ ನಾವೆಲ್ಲರೂ ಒಟ್ಟಾಗಿದ್ದೀವಿ. ಇದು ಎಲ್ಲದಕ್ಕಿಂತ ದೊಡ್ಡ ಪ್ರೆಸೆಂಟು. ಇದನ್ನೇ ನಾನ್ ನಿನಗೆ ಹೇಳೋಕೆ ಹೊರಟಿದ್ದು. ಕ್ರಿಸ್ಮಸ್ ನ ಉದ್ದೇಶ ಬೇರೆಯವ್ರಿಗೆ ಕೊಡೋದು, ಕಾಳಜಿ ಮತ್ತು ಪ್ರೀತಿ. ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಹಾಗೆ ಹ್ಯಾಪಿ ನ್ಯೂ ಇಯರ್. ಹಲೋ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ಯಾ? ಹಾಗಿದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.